ಸರ್ ನಮಸ್ತೆ. ನಮಸ್ಕಾರ. ಹಾ ಸರ್ ಪವರ್ ಫೇಲ್ಯೂರ್ ಆಗಿತ್ತು, ಅದರಿಂದ ಈಗ ಮತ್ತೆ ಬಂತು. ಓಕೆ ಓಕೆ, ಎಸ್ ಸರ್. ಕಂಟಿನ್ಯೂ ಮಾಡಲಾ? ಹಾ ಮುಂದುವರಿಸಿ ಸರ್. ತಸ್ಯ ಸಪ್ತದ ಪ್ರಾಂತಭೂಮಿಃ ಪ್ರಜ್ಞಾ ತಸ್ಯೇತಿ ಪ್ರತ್ಯುದಿತಖ್ಯಾತೇಃ ಪ್ರತ್ಯಾಮ್ನಾಯಃ ಸಪ್ತೇತಿ ಅಶುದ್ಧ್ಯಾವರಣ ಮಲಾಪಗಮ ಚಿತ್ತಸ್ಯ ಪ್ರತ್ಯಯಾಂತರ ಅನುತ್ಪಾದೇ ಸತಿ ಸಪ್ತ ಪ್ರಕಾರೈಃ ಪ್ರಜ್ಞಾ ವಿವೇಕಿನೋ ಭವತಿ ತದ್ಯಥಾ ಪರಿಜ್ಞಾತಂ ಹೇಯಂ ನ ಅಸ್ಯ ಪುನಃ ಪರಿಜ್ಞೇಯಂ ಅಸ್ತಿ ಕ್ಷೀಣ ಹೇಯ ಹೇತವೋಃ ನ ಪುನರೇತೇಷಾಂ ಕ್ಷೇತವ್ಯಮಸ್ತಿ ಸಾಕ್ಷಾತ್ಕೃತಂ ನಿರೋಧ ಸಮಾಧಿನ ಹಾನಂ ಭಾವಿತೋ ವಿವೇಕಖ್ಯಾತಿರೂಪೋ ಆನೋಪಾಯ ಇತಿ ಏಷಾ ಚತುಷ್ಟಯ ಕಾರ್ಯ ವಿಮುಕ್ತಿಃ ಪ್ರಜ್ಞಾಯ ಚಿತ್ತ ವಿಮುಕ್ತಿಸ್ತು ತ್ರಯಿ ಚತುರಾಧಿಕಾರ ಬುದ್ಧಿಃ ಗುಣ ಗಿರಿಶಿಖರ ಕೂಟಚ್ಯುತ ಇವ ಗ್ರಾವಾಣೋ ನಿರವಸ್ಥಾನಾಃ ಸ್ವಕಾರಣೆ ಪ್ರಲಯಾಭಿಮುಖಾಃ ಸಹ ತೇನಾಸ್ತಂ ಗಚ್ಚಂತಿ ನ ಚ ಯೇಷಾಂ ಪ್ರವಿಲೀನಾನಾಂ ಪುನರಸ್ತು ಉತ್ಪಾದಃ ಪ್ರಯೋಜನಾಭಾವಾತ್ ಇತಿ ಏತಸ್ಯಾಂ ಅವಸ್ಥಾಯಾಂ ಗುಣಸಂಬಂಧಾ ಅತೀತಃ ಸ್ವರೂಪಮಾತ್ರ ಜ್ಯೋತಿಃ ಅಮಲಃ ಕೇವಲಿ ಪುರುಷ ಇತಿ ಏತಾಂ ಸಪ್ತವಿಧಾಂ ಪ್ರಾಂತಭೂಮಿಃ ಪ್ರಜ್ಞಾ ಅನುಪಶ್ಯನ್ ಪುರುಷಃ ಕುಶಲ ಇತಿ ಆಖ್ಯಾಯತೆ ಪ್ರಸವ अपि चित्तस्य प्रसवे अपि चित्तस्य मुक्तः कुशल इति एव भवति गुणातीत तत्त्वात् इति गुणातीत तत्व इति. ಎಸ್ ಸರ್. ಈಗ ವಿವೇಕ ಖ್ಯಾತಿ ಅವಿಪ್ಲವ ಹಾನೋಪಾಯ ಅಂತ ಹೇಳಿ, ಹಾನೋಪಾಯವು ವಿವೇಕ ಖ್ಯಾತಿ ಎಂಬ ವಿಚಾರವನ್ನ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದಾರೆ. ಈಗ ಅಂಥ ವಿವೇಕ ಖ್ಯಾತಿಯನ್ನು ಹೊಂದಿದವನು ಹೇಗಿರ್ತಾನೆ, ಅವರಲ್ಲಿ ಇರುವಂತಹ ಚಿತ್ತದ ಸ್ವರೂಪ ಎಂಥದ್ದು, ಇದು ಈ ಸೂತ್ರದ ತಾತ್ಪರ್ಯ ವಿಷಯ. ಇಲ್ಲಿ ಒಟ್ಟು 7 ನಿವೃತ್ತಿಯನ್ನ ಇಲ್ಲಿ ಹೇಳಿದ್ದಾರೆ. ಅದರಲ್ಲಿ ಹರ್ಷಾನಂದರ ಪುಸ್ತಕದಲ್ಲಿ ಈ ವಿಷಯವಾಗಿ ತುಂಬಾ ಸುಂದರವಾಗಿ ಕೊಟ್ಟಿದ್ದಾರೆ. ಅದಕ್ಕೆ ಅವರು ಶಬ್ದಗಳನ್ನೇ ಕಾಯಿನ್ ಮಾಡಿದ್ದಾರೆ, ಅಥವಾ ಆ ವಿಚಾರವನ್ನು ತಿಳಿಸುವಂತಹ ಒಂದು ಶಬ್ದವನ್ನ ಉಲ್ಲೇಖ ಮಾಡಿದ್ದಾರೆ. ಒಟ್ಟು 7 ನಿವೃತ್ತಿಯನ್ನ ಇವರು ಹೊಂದುತ್ತಾರೆ ಅಂತ ಹೇಳಿ ಈ ವಿಚಾರ. ಈ 7 ನಿವೃತ್ತಿಗಳು ಯಾವುದು ಅಂದ್ರೆ, ಮೊದಲನೇದು ಜಿಜ್ಞಾಸಾ ನಿವೃತ್ತಿ, ಜಿಹಾಸಾ ನಿವೃತ್ತಿ, ಪ್ರೇಪ್ಸಾ ನಿವೃತ್ತಿ, ಚಿಕೀರ್ಷಾ ನಿವೃತ್ತಿ, ಶೋಕ ನಿವೃತ್ತಿ, ಭಯ ನಿವೃತ್ತಿ, ಸಕಲ ವಿಕಲ್ಪ ನಿವೃತ್ತಿ. ಈ ರೀತಿ 7 ನಿವೃತ್ತಿಗಳನ್ನ ಹೊಂದುತ್ತಾನೆ ಜೀವನ್ಮುಕ್ತನು. ಇಂತಹ ಜೀವನ್ಮುಕ್ತನ ಈ 7 ನಿವೃತ್ತಿಗಳನ್ನು ಕೂಡ 2 ವಿಭಾಗ ಮಾಡಿದ್ದಾರೆ. ಮೊದಲನೇದು ಕಾರ್ಯ ವಿಮುಕ್ತಿ, ಮೊದಲ 4 ಜಿಜ್ಞಾಸಾ ನಿವೃತ್ತಿ, ಜಿಹಾಸಾ ನಿವೃತ್ತಿ, ಪ್ರೇಪ್ಸಾ ನಿವೃತ್ತಿ ಮತ್ತು ಚಿಕೀರ್ಷಾ ನಿವೃತ್ತಿ. ಈ 4 ಕಾರ್ಯ ವಿಮುಕ್ತಿ ಎಂಬುದಾಗಿ ಕರೆದಿದ್ದಾರೆ. ಇನ್ನು ಉಳಿದಂತಹ 3 ಯಾವ್ಯಾವುದು? ಶೋಕ ನಿವೃತ್ತಿ, ಭಯ ನಿವೃತ್ತಿ ಮತ್ತು ಸಕಲ ವಿಕಲ್ಪ ನಿವೃತ್ತಿ. ಇವು 3 ಇಲ್ಲಿ ಚಿತ್ತ ವಿಮುಕ್ತಿ ಎಂಬುದಾಗಿ ಹೇಳಿದ್ದಾರೆ. ಸೊ ಜ್ಞಾನಿಯಾದಂಥವನ ಚಿತ್ತವು ಈ 7 ನಿವೃತ್ತಿಯನ್ನು ಹೊಂದಿರುತ್ತದೆ.
ಅದು ಜ್ಞಾನಿಯ ಚಿತ್ತದ ಲಕ್ಷಣ ಎಂಬುದಾಗಿ ನಾವು ಅರ್ಥೈಸಿಕೊಳ್ಬೋದು. ತಸ್ಯ ಇತಿ ಪ್ರತ್ಯುದಿತ ಖ್ಯಾತೆ ಪ್ರತ್ಯಾಮ್ನಾಯ. ಇನ್ನು ಈ ಹಿಂದೆ ಹೇಳಿದಂತಹ ವಿವೇಕ ಖ್ಯಾತಿ ಉಂಟಾದ ಯೋಗಿಯು ಯಾವ ಚಿತ್ತದ ಅವಸ್ಥೆಯನ್ನು ಹೊಂದಿರ್ತಾನೆ? ಈಗ ನಮ್ಮ ಲೌಕಿಕರ ಚಿತ್ತದ ಅವಸ್ಥೆಯು 5 ಎಂಬುದಾಗಿ ಹಿಂದೆ ಹೇಳಿದ್ದಾರೆ. ಕ್ಷಿಪ್ತ, ಮೂಢ, ವಿಕ್ಷಿಪ್ತ, ಏಕಾಗ್ರ ಮತ್ತು ನಿರುದ್ಧ. ಈ ನಿರುದ್ಧಾವಸ್ಥೆಯು ಯೋಗಿಗಳಿಗೆ ಉಂಟಾಗುವಂತಹ ಒಂದು ವಿಶೇಷ ಸ್ಥಿತಿ. ಈ ಅವಸ್ಥೆಯಿಂದ ಅವರಿಗೆ ವಿವೇಕ ಖ್ಯಾತಿ ಉಂಟಾಗ್ತದೆ. ಆ ವಿವೇಕ ಖ್ಯಾತಿಯ ಪರಿಣಾಮವಾಗಿ ಅವರಿಗೆ ಈ 7 ನಿವೃತ್ತಿಗಳು ಸಾಧ್ಯವಾಗ್ತದೆ ಮನಸ್ಸಿನಲ್ಲಿ. ನಿವೃತ್ತಿ ಅಂದ್ರೆ ಅದರ ಬಗ್ಗೆ ಈಗ ಉದಾಹರಣೆಗೆ ಒಂದೊಂದಾಗಿ ಉದಾಹರಣೆ ತಗೊಳ್ಳೋಣ. ಇವಿಷ್ಟು ಭಾವನೆಗಳು ಅವ್ರ ಮನಸ್ಸಿನಲ್ಲಿ ಇರುವುದಿಲ್ಲ ಅಷ್ಟೇ ತಾತ್ಪರ್ಯ. ತಸ್ಯ ಇತಿ ಪ್ರತ್ಯುದಿತ ಖ್ಯಾತೆ, ಯಾರ ಚಿತ್ತದಲ್ಲಿ ಈ ವಿವೇಕ ಖ್ಯಾತಿಯು ಉತ್ಪನ್ನವಾಯಿತು, ಜಾಗೃತವಾಯಿತು, ಅಂಥವನ ಪ್ರತ್ಯಾಮ್ನಾಯ, ಅಂಥವನ ವಿಷಯದಲ್ಲಿ ಹೇಗೆ ಅಂತಂದ್ರೆ ಸಪ್ತಧಾ ಇತಿ ಅಶುದ್ಧಿ ಆವರಣ ಮಲ ಅಪಗಮಾತ್ ಚಿತ್ತಸ್ಯ ಪ್ರತ್ಯಯಾಂತರ ಅನುತ್ಪಾದೆ ಸತಿ ಸಪ್ತ ಪ್ರಕಾರ ಏವ ಪ್ರಜ್ಞಾ ವಿವೇಕಿನಃ ಭವತಿ. ಈ ವಿವೇಕಿಗಳಿಗೆ 7 ಪ್ರಕಾರವಾದಂತಹ ಪ್ರಜ್ಞೆ ಉಂಟಾಗ್ತದೆ. ಈ 7 ಪ್ರಕಾರವಾದಂತಹ ಪ್ರಜ್ಞೆಯ ಬಗ್ಗೆ ಹೇಳ್ತಾ ಇದ್ದಾರೆ. ಸಪ್ತಧಾ ಅಶುದ್ಧಿ ಆವರಣ ಮಲ ಅಪಗಮಾತ್. ಅಶುದ್ಧಿ ಆವರಣ ಯಾವುದು? ಪಂಚಕ್ಲೇಶಗಳು. ಅವಿದ್ಯಾ ರಾಗದ್ವೇಷ ಅಭಿನಿವೇಶ ಎಂಬಂತಹ ಪಂಚಕ್ಲೇಶಗಳೇ ಅಶುದ್ಧಿಯ ಆವರಣ. ಈ ಅಶುದ್ಧಿಯ ಪರಿಣಾಮವಾಗಿ ಪುರುಷ ಪ್ರಕೃತಿ, ಪುರುಷ ಪ್ರಧಾನ ಇವರಿಬ್ಬರನ್ನು ಕೂಡ ಸಂಯುಕ್ತವಾಗಿ ಪರಿಭ್ರಮಿಸ್ತಾನೆ ಮನುಷ್ಯ. ಈ ಕಾರಣದಿಂದ ಅಶುದ್ಧಿಯ ನಿವಾರಣೆ ಆದ ನಂತರ ಅದರ ಪರಿಣಾಮವಾಗಿ ಜ್ಞಾನವು ವಿಕಸಿತವಾಗ್ತದೆ. ಈ ವಿಕಸಿತವಾದಂತಹ ಜ್ಞಾನಿಗೆ ಈ 7 ಚಿತ್ತಸ್ಯ ಪ್ರತ್ಯಯಾಂತರ ಅನುತ್ಪಾದೆ ಸತಿ. ಪ್ರತ್ಯಯಾಂತರ ಅನುತ್ಪಾದೆ, ಅವನಿಗೆ ಬೇರೆ ಯಾವುದೇ ಪ್ರತ್ಯಯಗಳು ಅಥವಾ ಜ್ಞಾನ ಉಂಟಾಗುವುದಿಲ್ಲ. ನಿರ್ಮಲವಾದಂತಹ ಸ್ವಚ್ಛ ಸರೋವರದಂತೆ ಇರ್ತಾನೆ ಅಂತ ಹೇಳಿ ಕಾವ್ಯದಲ್ಲೂ ಉಲ್ಲೇಖ ಬರ್ತದೆ. ಹೇಗೆ? ಸನ್ಮನುಷ್ಯ ಮನೋ ಯಥಾ. ಪ್ರಸನ್ನ ಅಂಬು ಅಂದ್ರೆ ಜಲ. ಈ ಪ್ರಸನ್ನ ಅಂಬು ಹೇಗಿತ್ತು ಅಂದ್ರೆ ಸನ್ಮನುಷ್ಯ ಮನೋ ಯಥಾ. ನೀರು ಎಷ್ಟು ತಿಳಿಯಾಗಿತ್ತು ಅನ್ನೋದಕ್ಕೆ ಸನ್ಮನುಷ್ಯನ ಮನಸ್ಸನ್ನ ಕವಿ ಉಲ್ಲೇಖ ಮಾಡಿದ್ದಾನೆ. ಸೊ ಈ ತರದ ಉಲ್ಲೇಖಗಳು ನಮಗೆ ಕಾವ್ಯದಲ್ಲೂ ನೋಡ್ಲಿಕ್ಕೆ ಸಿಗ್ತದೆ. ಅವರ ಮನಸ್ಸಿನಲ್ಲಿ ಚಂಚಲತೆ ಅಥವಾ ತರಂಗಗಳು, ಅಸ್ಥಿರತೆ, ಅವ್ಯಕ್ತವಾದಂತಹ ಅಥವಾ ಆತಂಕಗಳು ಇವು ಯಾವುದೂ ಇರುವುದಿಲ್ಲ. ಹೇಗೆ ಒಂದು ಸಣ್ಣ ಮಗುವಿಗೆ ಅನೇಕ ವಿಷಯಗಳಲ್ಲಿ ಆತಂಕ, ಭಯ ಇರೋದಿಲ್ವೋ ಅದೇ ಥರನೇ ಅನ್ನುವಂತಹ ಉಲ್ಲೇಖವನ್ನು ನಾವು ನೋಡಬಹುದು. ಈಗ ನವಜಾತ ಶಿಶುವಿಗೆ ಕೆಲವೊಂದು ಆತಂಕಗಳು ಇರುವುದಿಲ್ಲ. ನವಜಾತ ಅಂದ್ರೆ ಒಂದೆರಡು ವರ್ಷದ ಮಗುವಿಗೆ ಕೆಲವೊಂದು ಆತಂಕಗಳು ಇರುವುದಿಲ್ಲ. ಮುಂದೇನಾಗಬಹುದೋ ಹಾಗೆ ಕೆಲವೊಂದು ಆತಂಕಗಳು ಇರುವುದಿಲ್ಲ. ಆ ಥರನೇ ಇವರ ಮನಸ್ಸಿನಲ್ಲೂ ಕೂಡ ಆತಂಕಗಳು, ಭಯ ಅಥವಾ ಆಸೆ, ಆಕಾಂಕ್ಷೆಗಳು ಇರುವುದಿಲ್ಲ. ಸ್ವಚ್ಛವಾದಂತಹ ಮನಸ್ಸಿನಲ್ಲಿ ಅವರಿರ್ತಾರೆ ಮತ್ತು ಅವರು ಆ ಕ್ಷಣದಲ್ಲಿ ಜೀವಿಸ್ತಾರೆ. ಈಗ ಅನೇಕರು ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಲಿವಿಂಗ್ ಇನ್ ಪ್ರೆಸೆಂಟ್, ದ ಪವರ್ ಆಫ್ ನೌ ಅನ್ನುವಂತಹ ಒಂದು ಪುಸ್ತಕ ಬಂತು. ತುಂಬಾ ಪ್ರಸಿದ್ಧವಾದಂತಹ ಪುಸ್ತಕ ಆಯ್ತು. ಅವನು ಇದೇ ವಿಚಾರವನ್ನ ಹೇಳ್ತಾನೆ. ಲಿವಿಂಗ್ ಇನ್ ದ ಪ್ರೆಸೆಂಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅನ್ಫಾರ್ಚುನೇಟ್ಲಿ ಹಾರ್ಡ್ಲಿ ಫ್ಯೂ ಪೀಪಲ್ ಆರ್ ಲಿವಿಂಗ್ ಇನ್ ದ ಪ್ರೆಸೆಂಟ್ ಅನ್ನೋದು ಅವನ ವಿಚಾರ. ಐದರ್ ವಿ ಆರ್ ಲಿವಿಂಗ್ ಇನ್ ದ ಪಾಸ್ಟ್ ಆರ್ ಇನ್ ದ ಫ್ಯೂಚರ್. ಲಿವಿಂಗ್ ಇನ್ ದ ಪ್ರೆಸೆಂಟ್ ಈಸ್ ಟೆರಿಬ್ಲಿ ಮಿಸ್ಸಿಂಗ್ ಅಂತ ಹೇಳಿ ಅವನ ಒಂದು ವಿಚಾರ. ಇಲ್ಲಿ ಹೇಳುದಾದ್ರೆ ಸತಿ ಸಪ್ತ ಪ್ರಕಾರ ಏವ ಪ್ರಜ್ಞಾ ವಿವೇಕಿನಃ ಭವತಿ.
ಇವರ ಮನಸ್ಸಿನಲ್ಲಿ ಹಾಗಾದ್ರೆ ತಿಳಿಯಾದಂತಹ ಮನಸ್ಸು ಅಂದ್ರೆ ಯಾವ ಪ್ರಜ್ಞೆ ಇರ್ತದೆ, ಯಾವ ಜ್ಞಾನ ಇರ್ತದೆ ಅವರಿಗೆ ಅಂತ ಕೇಳಿದ್ರೆ ಸಪ್ತಧಾ ಪ್ರಜ್ಞಾ ಪ್ರತಿ, 7 ವಿಷಯಕವಾದಂತಹ ಜ್ಞಾನ ಅವರಲ್ಲಿ ಇರ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಪರಿಜ್ಞಾತಂ ಹೇಯಂ ನ ಅಸ್ಯ ಪುನಃ ಪರಿಜ್ಞೇಯಮಸ್ತಿ. ಪರಿಜ್ಞಾತಂ ಹೇಯಂ, ಹೇಯಂ ದುಃಖಮನಾಗತಂ ಅಂತ ಹೇಳಿ ಹಿಂದಿನ ಸೂತ್ರ ಬಂದಿತ್ತು. ದುಃಖ ವಿಷಯ ಎಲ್ಲವೂ ಕೂಡ ದುಃಖಮಯ. ಎಲ್ಲ ವಸ್ತುವಿನಲ್ಲೂ ಸುಖಮಯವಾದಂತಹ ವಸ್ತುವಿನಲ್ಲೂ ದುಃಖ ಸೇರಿಕೊಂಡಿರ್ತದೆ. ಯಾವುದೇ ವಸ್ತುವು ಕೂಡ, ವಸ್ತು ವಿಷಯ ಅಥವಾ ವ್ಯಕ್ತಿ ಪರಿಪೂರ್ಣವಾಗಿ ಹೇಯನೂ ಅಲ್ಲ ಅಥವಾ ಏನು ಪ್ರಾಪ್ಯನೂ ಅಲ್ಲ, ಪ್ರಾಪ್ಯವೂ ಅಲ್ಲ. ಎರಡೂ ಮಿಶ್ರಿತವಾಗಿಯೇ ಇರ್ತದೆ. ಅಂದ್ರೆ ನಮಗೆ ಆತ್ಮೀಯರಲ್ಲೂ ಕೆಲವೊಂದು ದುರ್ಗುಣಗಳು ಅಥವಾ ದುಷ್ಟ ವಿಚಾರಗಳು ಇರ್ತದೆ. ನಮ್ಮ ಏನು ನಮ್ಮನ್ನ ವಿರೋಧಿಸುವವರಲ್ಲೂ ಕೂಡ ಕೆಲವೊಂದು ಸದ್ಗುಣಗಳು ಸದ್ವಿಚಾರಗಳು ಇರ್ತದೆ. ಪರಿಜ್ಞಾತಂ ಹೇಯಂ ನ ಅಸ್ಯ ಪುನಃ ಪರಿಜ್ಞೇಯಮಸ್ತಿ. ಇವನ ಈ ಜೀವನ್ಮುಕ್ತನ ವಿಚಾರದಲ್ಲಿ ಇವನಿಗೆ ಯಾವ ವಿಷಯದಲ್ಲೂ ಇದು ನಾನು ತಿಳ್ಕೊಳ್ಬೇಕು ಅನ್ನುವಂತಹ ಆಸಕ್ತಿ ಇರುವುದಿಲ್ಲ. ಪರಿಜ್ಞಾತಂ ಹೇಯಂ, ಇವೆಲ್ಲವೂ ಕೂಡ ಹೇಯವಾದಂತಹ ಪದಾರ್ಥಗಳು, ತ್ಯಾಜ್ಯವಾದಂತಹ ಪದಾರ್ಥಗಳು, ದುಃಖಕಾರಕವಾದಂತಹ ವಿಷಯಗಳು. ಆದ್ದರಿಂದ ನ ಅಸ್ಯ ಪುನಃ ಪರಿಜ್ಞೇಯಮಸ್ತಿ, ಅದನ್ನ ತಿಳ್ಕೊಳ್ಬೇಕು ಅನ್ನುವಂತಹ ಅನಿವಾರ್ಯತೆ ಇವನಿಗಿರುವುದಿಲ್ಲ, ಇಚ್ಛೆ ಇರುವುದಿಲ್ಲ. ಇದನ್ನ ಹರ್ಷಾನಂದರ ಪುಸ್ತಕದಲ್ಲಿ ಜಿಜ್ಞಾಸಾ ನಿವೃತ್ತಿ ಅಂತ ಕರೆದಿದ್ದಾರೆ. ಜಿಜ್ಞಾಸಾ ಅಂದ್ರೆ ಜ್ಞಾತುಮಿಚ್ಛಾ, ತಿಳಿದುಕೊಳ್ಳಬೇಕು, ಇನ್ಕ್ವಿಸಿಟಿವ್ನೆಸ್, ವಿಲ್ಲಿಂಗ್ ಟು ನೋ. ಇದು ಅವನಿಗೆ ಸಂಪೂರ್ಣವಾಗಿ ಮಾಯಾದೋಷ. ಇನ್ನು ಎರಡನೇದು ಕ್ಷೀಣ ಹೇಯ ಹೇತವಃ ನ ಪುನಃ ಏತೇಷಾಂ ಕ್ಷೇತವ್ಯಮಸ್ತಿ. ಹೇಯ ಹೇತವಃ, ಯಾವುದನ್ನ ನಾನು ಪರಿತ್ಯಾಗ ಮಾಡಬೇಕು ಅಂತಹ ಎಲ್ಲದನ್ನೂ ಪರಿತ್ಯಾಗ ಮಾಡಿದ್ದೇನೆ, ಇನ್ಯಾವುದೂ ನಾನು ಪರಿತ್ಯಾಗ ಮಾಡುವ ಪ್ರಮೇಯ ಇಲ್ಲ. ಇಂತಹ ವಿವೇಕವು ಜೀವನ್ಮುಕ್ತ ಪುರುಷನಲ್ಲಿ ಅರಳಿರುತ್ತದೆ. ಆದ್ದರಿಂದ ಈ ವಿಚಾರಕ್ಕೆ ಜಿಹಾಸಾ ನಿವೃತ್ತಿ ಶಬ್ದ ಬಳಸಿದ್ದಾರೆ. ಜಿಹಾಸಾ ನಾಮ ಹಾತುಂ ಇಚ್ಛಾ ಜಿಹಾಸ. ನಾನು ಇದನ್ನ ಬಿಡಬೇಕು, ಪರಿತ್ಯಾಗ ಮಾಡಬೇಕು. ಸಾಮಾನ್ಯವಾಗಿ ಕಾಶಿಗೆ ಹೋಗಿ ಬಂದ್ರೆ ಒಂದು ವಿಚಾರವನ್ನ ಬಿಡಬೇಕು, ನಮ್ಗೆ ಇಷ್ಟವಾದದ್ದನ್ನ, ಯಾವುದೂ ಅಲ್ಲ, ನಮಗೆ ಅತ್ಯಂತ ಇಷ್ಟವಾದಂತಹ ಒಂದನ್ನ ಬಿಡಬೇಕು ಎಂಬ ಒಂದು ಪ್ರತೀತಿ ಇದೆ. ಅದೇ ಥರನೇ ಇವನ ಜೀವನ್ಮುಕ್ತನ ವಿಚಾರದಲ್ಲಿ ಅವನಿಗೆ ಯಾವುದು ಬಿಡಬೇಕು ಅನ್ನುವಂತಹ ಪ್ರಮೇಯವಿಲ್ಲ. ಯಾಕಂದ್ರೆ ಎಲ್ಲವನ್ನು ಅವನು ಮನಃಪೂರ್ವಕವಾಗಿ ಪರಿತ್ಯಾಗ ಮಾಡ್ಬಿಟ್ಟಿದ್ದಾನೆ. ಶರೀರದಿಂದಲ್ಲ, ಮನಸ್ಸಿನಿಂದಲೇ ಆ ವಿಚಾರಗಳನ್ನು ತೆಗೆದುಹಾಕಿದ್ದಾನೆ. ಇದು ಎರಡನೆಯ ವಿಚಾರ. ಇದಕ್ಕೆ ಜಿಹಾಸಾ ನಿವೃತ್ತಿಯ ಶಬ್ದ ಪ್ರಯೋಗ ಮಾಡಿದ್ದಾರೆ. ಇನ್ನು ಮೂರನೇದು, ಜಿಹಾಸಾ ನಿವೃತ್ತಿಗೆ ಸಂಬಂಧಪಟ್ಟ ಹಾಗೆ ನಾವು ಗೀತೆಯಲ್ಲೂ ನೋಡ್ಬೋದು. ಕೃತಕೃತ್ಯಶ್ಚ ಭಾರತ, ಮೊದಲನೆಯ ಉಲ್ಲೇಖಕ್ಕೆ ಸಂಬಂಧಪಟ್ಟ ಹಾಗೆ ಗೀತೆಯಲ್ಲಿ ಯಜ್ಞಾತ್ವಾನೇಹ ಭೂಯೋನ್ಯತ್ ಜ್ಞಾತವ್ಯಮವಶಿಷ್ಯತೆ. ಯಾವ ಪರತತ್ವವನ್ನು ತಿಳಿದುಕೊಂಡಿದ್ದಾನೋ, ಯತ್ ಜ್ಞಾತ್ವ ನ ಇಹ ಭೂಯೋನ್ಯತ್ ಜ್ಞಾತವ್ಯಂ ಅವಶಿಷ್ಯತೆ. ಗೀತೆಯಲ್ಲಿ 7ನೇ ಅಧ್ಯಾಯದ 2ನೇ ಶ್ಲೋಕದಲ್ಲಿ ಈ ವಿಚಾರ ಇದೆ. ಯಾವ ಪರತತ್ವವನ್ನು ತಿಳಿದುಕೊಂಡ ನಂತರ ಉಳಿದಂತಹ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕು ಅನ್ನುವಂತಹ ಆಕಾಂಕ್ಷೆ ಉಂಟಾಗುವುದಿಲ್ವೋ ಅಂಥದ್ದು ಪರವಸ್ತು. ಅಂತಹ ಪರವಸ್ತುವನ್ನ ಬಲ್ಲವನು ಜೀವನ್ಮುಕ್ತನು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಛಾಂದೋಗ್ಯ 6ಾಧ್ಯಾಯದಲ್ಲಿ ಏಕವಿಜ್ಞಾನೇನ ಸರ್ವವಿಜ್ಞಾನಂ ಎಂಬಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಅಂದ್ರೆ ಪರತತ್ವವನ್ನ ಏಕೇನ ಜ್ಞಾತೇನ, ಪರತತ್ವವನ್ನ ಒಂದನ್ನ ತಿಳಿದುಕೊಂಡ್ರೆ ಎಲ್ಲ ವಿಷಯಗಳು ತಿಳಿದುಕೊಳ್ಪಡ್ತದೆ ಅನ್ನುವಂತಹ ವಿಚಾರವನ್ನ ಅಲ್ಲೇ ಹೇಳಿದ್ದಾರೆ. ಸೊ ಮೊದಲನೆಯ ಜಿಜ್ಞಾಸಾ ನಿವೃತ್ತಿಗೆ ಸಂಬಂಧಪಟ್ಟಂತೆ ಇಷ್ಟು ವಿಚಾರಗಳು.
ಎರಡನೇದು ಕೃತಕೃತ್ಯಶ್ಚ ಭಾರತ 15ನೇ ಅಧ್ಯಾಯದಲ್ಲಿ ಈ ಶಬ್ದ ಪ್ರಯೋಗ ಇದೆ. ಕೃತಕೃತ್ಯ ಎಲ್ಲವನ್ನು ನಾನು ಮಾಡಿ ಆಗಿದೆ, ಎಲ್ಲವನ್ನು ನಾನು ಬಿಟ್ಟಾಗಿದೆ ಅಂತ ಸರ್ವ ಪರಿತ್ಯಾಗ ಪರಿಭಾವನೆ ಇವನಲ್ಲಿ ಇರ್ತದೆ. ಇನ್ನು ಮೂರನೇ ವಿಷಯ ಸಾಕ್ಷಾತ್ಕೃತಂ ನಿರೋಧ ಸಮಾಧಿನ ಹಾನಿ. ಮೂರನೇದು ತಾನು ಹೊಂದಿರುವಂಥದ್ದು ಕೈವಲ್ಯ, ಆದ್ದರಿಂದ ಮತ್ಯಾವುದನ್ನು ನಾನು ಬಯಸಬೇಕು, ಇಚ್ಛೆ ಪಡಬೇಕು ಅನ್ನುವಂತಹ ವಿಷಯ ಹೊಂದಿರುವುದಿಲ್ಲ. ಇದಕ್ಕೆ ಪ್ರೇಪ್ಸಾ ನಿವೃತ್ತಿ ಅಂತ ಹೇಳಿದ್ದಾರೆ. ಪ್ರೇಪ್ಸಾ ಎಂಬ ಶಬ್ದಕ್ಕೆ ಪ್ರಾಪ್ತುಂ ಇಚ್ಛಾ, ತಾನು ಇದನ್ನ ಹೊಂದಬೇಕು, ಇದನ್ನು ಪಡ್ಕೊಳ್ಬೇಕು. ಸಾಮಾನ್ಯವಾಗಿ ಅಪ್ರಾಪ್ತಸ್ಯ ಪ್ರಾಪ್ತಿ, ನಮ್ಗೆ ಯಾವ್ದು ಸಿಕ್ಕಿಲ್ಲ ಅಂತ ನಾವು ಯೋಚನೆ ಮಾಡ್ಕೊಳ್ತೀವೋ ಆ ವಿಷಯಕ್ಕೆ ಹೊರಗಿನಿಂದ ಆ ವಿಷಯ ಹೊರಗಿದೆ, ನನ್ನಲ್ಲಿ ಇಲ್ಲ, ಆದ್ದರಿಂದ ನಾನು ಅದನ್ನು ಪಡ್ಕೊಳ್ಬೇಕು ಅಂತ ಮನಸ್ಸು ಬರ್ತದೆ. ಆದ್ರೆ ಇವನಿಗೆ ಆ ರೀತಿಯ ಪ್ರವೃತ್ತಿ ಇರುವುದಿಲ್ಲ. ಯಾಕಂದ್ರೆ ಇವನು ಪಡೆಯಬೇಕಾದಂತಹ ಅತ್ಯುನ್ನತ ಕೈವಲ್ಯ ಅವಸ್ಥೆಯನ್ನೇ ಪಡೆದಿದ್ದಾನೆ. ಉಳಿದ ಯಾವ ವಸ್ತುವಿನ ಬಗ್ಗೆ, ವ್ಯಕ್ತಿಗಳ ಬಗ್ಗೆ, ವಿಚಾರದ ಬಗ್ಗೆ ಪಡೆದುಕೊಳ್ಬೇಕು ಎಂಬ ಭಾವನೆ ಇವನಿಗೆ ಇರುವುದಿಲ್ಲ. ಸಾಕ್ಷಾತ್ಕೃತ ನಿರೋಧ ಸಮಾಧಿನ ಹಾನಂ. ನೆಕ್ಸ್ಟ್ 4ನೇದು ಭಾವಿತೋ ವಿವೇಕ ಖ್ಯಾತಿರೂಪ ಹಾನೋಪಾಯ ಇತಿ. ವಿವೇಕ ಖ್ಯಾತಿರೂಪ ಹಾನೋಪಾಯ. ಇಲ್ಲಿ ತಾನು ವಿವೇಕ ಖ್ಯಾತಿಯನ್ನು ಹೊಂದಿರುವ ಪರಿಣಾಮವಾಗಿ ಎಲ್ಲ ಕೆಲಸವನ್ನು ನಾನು ಮಾಡಿದ್ದೇನೆ. ಭಾವಿತಃ ವಿವೇಕ ಖ್ಯಾತಿರೂಪ ಹಾನೋಪಾಯ ಏಷಾ ಚತುಷ್ಟಯಿ ಕಾರ್ಯ ವಿಮುಕ್ತಿ ಪ್ರಜ್ಞಾಯ. ಇದು ಚಿಕೀರ್ಷಾ ನಿವೃತ್ತಿ ಅಂತ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ತಾನು ಮಾಡಬೇಕು ಅಂತ ಯಾವುದು ಅವನಿಗೆ ಇರುವುದಿಲ್ಲ, ಎಲ್ಲವನ್ನು ನಾನು ಮಾಡಿಯಾಗಿದೆ, ಸಂತೃಪ್ತನಾಗಿದ್ದೇನೆ, ಕೃತಕೃತ್ಯನಾಗಿದ್ದೇನೆ, ಈ ಭಾವನೆ ಅವನಿಗೆ ಇರ್ತದೆ. ಈ ಕೃತಕೃತ್ಯ ಭಾವ ಬಂದಾಗ ತನಗೆ ಕರ್ತವ್ಯ ಪ್ರಜ್ಞೆ ಜಾಗೃತ ಆಗೋದಿಲ್ಲ. ತಾನು ಈ ಕೆಲಸವನ್ನ ಮಾಡಿ ಈ ಫಲವನ್ನ ಪಡಿಬೇಕು, ಇದು ಯಾವ ಭಾವನೆಯೂ ಅವನಿಗಿರ್ತಿಲ್ಲ. ಆದ್ದರಿಂದ ಈ 4 ಮೊದಲನೇದು ಜಿಜ್ಞಾಸಾ ನಿವೃತ್ತಿ, ಜಿಹಾಸಾ ನಿವೃತ್ತಿ 2ನೇದು, ಪ್ರೇಪ್ಸಾ ನಿವೃತ್ತಿ 3ನೇದು ಮತ್ತು 4ನೇದು ಚಿಕೀರ್ಷಾ ನಿವೃತ್ತಿ. ಈ 4 ಒಟ್ಟಿಗೆ ಸೇರಿಸಿ ಚತುಷ್ಟಯಿ ಕಾರ್ಯ ವಿಮುಕ್ತಿ ಪ್ರಜ್ಞಾಯಾ, ಇದು ಕಾರ್ಯ ವಿಮುಕ್ತಿ ಎಂಬುದಾಗಿ ಈ 4 ಉಲ್ಲೇಖ ಮಾಡಿದ್ದಾರೆ. ಇನ್ನು ಚಿತ್ತ ವಿಮುಕ್ತಿ ಸ್ತುತ್ರಯಿ, ಇನ್ನು ಮುಂದಿನ 3 ವಿಚಾರಗಳು ಚಿತ್ತ ವಿಮುಕ್ತಿ ಎನ್ನುವಂತಹ ಹೆಸರನ್ನು ಹೊಂದಿರ್ತದೆ. ಇದಕ್ಕೆ ಹರ್ಷಾನಂದರು 3 ಶಬ್ದಗಳನ್ನ ಪ್ರಯೋಗ ಮಾಡಿದ್ದಾರೆ. ಮೊದಲನೇದು ಚರಿತಾಧಿಕಾರ ಬುದ್ಧಿ. ಈ ಜ್ಞಾನಿಯಾದಂಥವನಿಗೆ ತಾನು ಎಲ್ಲವನ್ನು ಸಂಪೂರ್ಣವಾಗಿ ನಿರ್ವಹಿಸಿದ್ದೇನೆ, ನನ್ನಿಂದ ಬೇರೆಯವರಿಗಾಗ್ಲಿ ಬೇರೆಯವರಿಂದ ನನಗಾಗ್ಲಿ ಯಾವುದೇ ಪ್ರಯೋಜನ ಇಲ್ಲ, ಈ ಭಾವನೆಯನ್ನ ಇಲ್ಲಿ ಶೋಕ ನಿವೃತ್ತಿ ಎಂಬುದಾಗಿ ಶಬ್ದವನ್ನ ಪ್ರಯೋಗ ಮಾಡಿದ್ದಾರೆ. ಇನ್ನು 6ನೇದು ಗುಣಾಃ ಗಿರಿಶಿಖರ ಕೂಟಚ್ಯುತಾಃ ಇವ ಗ್ರಾವಾಣಃ ನಿರವಸ್ಥಾನಾಃ ಸ್ವಕಾರಣೇ ಪ್ರಲಯ ಅಭಿಮುಖಾಃ ಸಹ ತೇನ ಅಸ್ತಂಗಚ್ಚಂತಿ. ಇನ್ನು 6ನೇ ವಿಚಾರದಲ್ಲಿ ಇವರು ಭಯ ನಿವೃತ್ತಿ ಎಂಬ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಇಲ್ಲಿ ಭಾಷ್ಯಕಾರರು ಹೇಳುವಂತಹ ವಿಚಾರ ಗುಣಾಃ ಗಿರಿಶಿಖರ ಕೂಟಚ್ಯುತಾಃ. ಈಗ ಒಂದು ಪರ್ವತ ಪ್ರದೇಶದ ಶಿಖರ ಭಾಗದಲ್ಲಿ ಒಂದು ಕಲ್ಲು ಜಾರಿ ಬಿದ್ದರೆ, ಅನಾಯಾಸವಾಗಿ ಬಿದ್ದರೆ, ಅದು ಹೇಗೆ ಭೂಮಿ ಮುಖವಾಗಿಯೇ ಸಂಚರಿಸ್ತದೋ ಅದೇ ತರನೇ ಎಲ್ಲಾ ಗುಣಗಳು ಕೂಡ ನನ್ನಲ್ಲಿ ಲಯವಾಗಿದೆ ಎಂಬ ಭಾವನೆಯನ್ನ ಇವನು ಧರಿಸ್ತಾನೆ. ಇಂತಹ ಜೀವನ್ಮುಕ್ತನು ಭಯ ನಿವೃತ್ತಿಯನ್ನ ಹೊಂದಿರ್ತಾನೆ. ಯಾವುದರ ಬಗ್ಗೆಯೂ ಭಯವಿಲ್ಲ. ದ್ವಿತೀಯಾದ್ವೈ ಭಯಂ ಭವತಿ ಅಂತ ಹೇಳಿ ಅದ್ವೈತ ವೇದಾಂತದ ವಿಚಾರದಲ್ಲಿ ಬರ್ತದೆ.
ತನಗಿಂತ ಬೇರೆ ಇನ್ನೊಂದು ಇದೆ, ಎರಡನೆಯದು ಅಂತ ತಿಳಿದುಕೊಂಡಾಗಲೇ ಭಯ ಬರುವಂಥದ್ದು. ಎಲ್ಲ ಕಡೆ ತಾನೇ ಇದ್ದೇನೆ ಎಂಬ ವೈಶ್ವಿಕ ಚೈತನ್ಯದ ಅನುಭೂತಿಯನ್ನು ಪಡೆದಂತಹ ಯೋಗಿಗೆ ಭಯ ಅನ್ನುವಂಥದ್ದು ಇರುವುದು. ಈ ನಿರ್ಭೀತ ಸ್ಥಿತಿ ಉಂಟಾಗ್ಲಿಕ್ಕೆ ಮೂಲ ಕಾರಣ ಅವನಿಗೆ ದ್ವಿತ್ವ ಕಾಣುವುದಿಲ್ಲ. ಸಮಲೋಷ್ಟಾಶ್ಮ ಕಾಂಚನಾಗಿರ್ತಾನೆ. ಎಲ್ಲ ಕಡೆ ತನ್ನ ಚೈತನ್ಯವೇ ವ್ಯಾಪ್ತವಾಗಿದೆ ಎಂಬ ಪರಿಭಾವನೆಯನ್ನ ಅವನು ಹೊಂದಿರ್ತಾನೆ. ಈ ಎರಡನೆಯದು ತನಗಿಂತ ಭಿನ್ನ ಎಂಬ ಭಾವನೆಯು ಸಾಮಾನ್ಯ ಮನುಷ್ಯನಿಗೆ ಸಹಜ. ಆದ್ರೆ ಯೋಗಿಗೆ ಈ ಭಾವನೆ ಇಲ್ಲದೆ ಇರೋ ಕಾರಣಕ್ಕಾಗಿ ಅವನು ಏಕತ್ವದರ್ಶಿಯಾಗಿರ್ತಾನೆ. ಆದ್ದರಿಂದ ಅವನಿಗೆ ಭಯವೇ ಇರುವುದಿಲ್ಲ. ಇದು 6ನೆಯ ಅಂಶ, ಭಯ ನಿವೃತ್ತಿ. ಗ್ರಾವಾಣಃ ನಿರವಸ್ಥಾನಾಃ ಸ್ವಕಾರಣೇ ಪ್ರಲಯಾಭಿಮುಖಾಃ ಸಹ ತೇನ ಅಸ್ತಂ ಗಚ್ಚಂತಿ. ಹೇಗೆ ಶಿಖರದಲ್ಲಿ ಬಿಟ್ಟಂತಹ ಅಥವಾ ಅಲ್ಲಿಂದ ಜಾರಿದ್ದಂತಹ ಒಂದು ಕಲ್ಲು ಭೂಮಿಗೆ ಬಂದು ತಲುಪ್ತದೋ, ಅಥವಾ ನೀರು ಕೂಡ ಸಹಜವಾಗಿ ಅದು ಅಧೋಮುಖ ಸಂಚಾರವನ್ನು ಹೊಂದಿರ್ತದೆ. ಅಗ್ನಿ ಊರ್ಧ್ವಮುಖ ಸಂಚಾರವನ್ನು ಹೊಂದಿರ್ತದೆ, ಜಲವು ಅಧೋಮುಖ ಸಂಚಾರವನ್ನು ಹೊಂದಿರ್ತದೆ. ಇದು ಪ್ರಕೃತಿಯ ನಿಯಮ. ಇಂತಹ ನಿಯಮವನ್ನು ಇವನಲ್ಲೂ ಕೂಡ ಈ ಮೂರೂ ಗುಣಗಳು ಸಹಜವಾಗಿ ನಿವೃತ್ತಿಯಾಗಿರುತ್ತದೆ. ವಿವೇಕ ಉತ್ಪನ್ನವಾದ ಕೂಡಲೇ ಈ ಭಯ ಅನ್ನುವಂಥದ್ದು ನಿವೃತ್ತಿ ಆಗ್ತದೆ. ಭಯ ನಿವೃತ್ತಿಗೆ ಮೂಲ ಕಾರಣ ಯಾವುದು? ದ್ವಿತೀಯ ಅಥವಾ ಏಕತ್ವ ಖ್ಯಾತಿ, ದ್ವಿತೀಯ ಅಭಾವ. ಎರಡನೆಯದು ಅಂತ ಅವನಿಗೆ ಅನಿಸೋದೇ ಇಲ್ಲ, ಎಲ್ಲವೂ ತಾನೇ ಎಂಬಂತಹ ಒಂದು ಭಾವನೆಯನ್ನು ಹೊಂದಿರ್ತಾನೆ. ನ ಚ ಏಷಾಂ ಪ್ರವಿಲೀನಾನಾಂ ಪುನಃ ಅಸ್ತು ಉತ್ಪಾದ ಪ್ರಯೋಜನಾಭಾವಾದಿತಿ. ಈ 5 ಕ್ಲೇಶಗಳು ನಿವೃತ್ತಿಯಾದಾಗ ಹೇಗೆ ಲೌಕಿಕನಿಗೆ ಅಥವಾ ಅಜ್ಞಾನಿಗೆ ಪುನಃ ಮತ್ತೊಂದು ಜನ್ಮ ಅಂತ ಉಂಟಾಗ್ತದೋ, ಪುನಃ ಈ ಎಲ್ಲ ಕ್ಲೇಶಗಳು ಅದು ಲಯವಾಗಿ ಪುನಃ ಜಾಗೃತವಾಗ್ತದೆ. ಮರಣ ಕಾಲದಲ್ಲಿ ಲಯ ಹೊಂದ್ತದೆ, ಮತ್ತೆ ಸೃಷ್ಟಿ ಕಾಲದಲ್ಲಿ ಅದು ಉತ್ಪನ್ನವಾಗ್ತದೆ, ಜಾಗೃತವಾಗ್ತದೆ. ಆದ್ರೆ ಇವನಿಗೆ ಆ ಜಾಗೃತವು ಆಗೋದಿಲ್ಲ. ಯಾಕಾಗೋದಿಲ್ಲ? ಅವನಿಗೆ ಅದರ ಮೂಲ ನಾಶ ಆಗಿರೋದಿಲ್ಲ. ಜ್ಞಾನ ಉತ್ಪತ್ತಿ ಆಗಿದೆ, ವಿವೇಕ ಉತ್ಪನ್ನವಾಗಿದೆ. ಅದರ ಪರಿಣಾಮವಾಗಿ ಅಜ್ಞಾನವು ಶಾಶ್ವತವಾಗಿ ನಿವೃತ್ತಿಯನ್ನು ಹೊಂದಿರ್ತದೆ. ನಚ ಏತೇಷಾಂ ಪ್ರವಿಲೀನಾನಾಂ ಪುನಃ ಅಸ್ತಿ ಉತ್ಪಾದ. ಉತ್ಪಾದ ನಾಮ ಉತ್ಪತ್ತಿ. ಈ ಪಂಚಕ್ಲೇಶಗಳು ನಿವೃತ್ತಿಯಾದ ನಂತರ ಇವನಿಗೆ ಪುನಃ ಜನ್ಮ ಅನ್ನುವಂಥದ್ದು ಇರುವುದಿಲ್ಲ. ಪ್ರಯೋಜನಾಭಾವಾದಿತಿ. ಪುನರ್ಜನ್ಮಕ್ಕೆ ಕಾರಣ ಯಾವುದು? ಅಜ್ಞಾನ. ಈ ಸಮೂಲ ನಾಶವಾದಾಗ ಅದಕ್ಕೆ ಉತ್ಪತ್ತಿ ಸಾಧ್ಯ ಇರುವುದಿಲ್ಲ. ಏತಸ್ಯಾಂ ಅವಸ್ಥಾಯಾಂ ಗುಣಸಂಬಂಧ ಅತೀತಃ ಸ್ವರೂಪ ಮಾತ್ರ ಜ್ಯೋತಿ ಅಮಲಃ ಕೇವಲಿ ಪುರುಷಃ. ಇನ್ನು 7ನೇದು ಸಕಲ ವಿಕಲ್ಪ ನಿವೃತ್ತಿ. ಅವನು ತನ್ನನ್ನ ತಾನು ಚಿನ್ಮಾತ್ರನು, ಚೈತನ್ಯ ಶಕ್ತಿ ಎಂಬಂತಹ ಪರಿಭಾವನೆಯನ್ನು ಹೊಂದಿರ್ತಾನೆ. ಏತಸ್ಯಾಂ ಅವಸ್ಥಾಯಾಂ ಗುಣ ಸಂಬಂಧ ಅತೀತಃ. ಅವನಿಗೆ ತ್ರಿಗುಣಗಳ ಸಂಬಂಧವೇ ಇರುವುದಿಲ್ಲ. ಸ್ವರೂಪ ಮಾತ್ರ ಜ್ಯೋತಿ ಅಮಲಃ ಕೇವಲಿ ಪುರುಷಃ. ಅವನು ಮಲರಹಿತನಾಗಿರ್ತಾನೆ. ಚಿನ್ಮಾತ್ರನಾದಂತಹ ಚೈತನ್ಯ ಸ್ವರೂಪನೇ ತಾನು ಮತ್ತು ಎಲ್ಲ ಕಡೆ ಅದೇ ಇದೆ ಎಂಬಂತಹ ಅನುಭವ ಅವನಿಗೆ ಆಗಿರುತ್ತದೆ. ಕೇವಲಿ ಪುರುಷಃ ಇತಿ ಏತಾಂ ಸಪ್ತವಿಧಾಂ ಪ್ರಾಂತಭೂಮಿ ಪ್ರಜ್ಞಾಂ ಅನುಪಶ್ಯನ್ ಪುರುಷಃ ಕುಶಲಃ ಇತಿ ಆಖ್ಯಾಯತೆ. ಇಂತಹ ವ್ಯಕ್ತಿಯನ್ನ, ಯಾರು ಜೀವನ್ಮುಕ್ತನಾಗಿದ್ದಾನೋ ಅಂತಹ ವ್ಯಕ್ತಿಯನ್ನ ಯೋಗಶಾಸ್ತ್ರದಲ್ಲಿ ಕುಶಲಃ ಎಂಬ ಶಬ್ದದಿಂದ ಕರೀತಾರೆ. ನಾವು ಭಗವದ್ಗೀತೆಯಲ್ಲಿ ನೋಡೋದಾದ್ರೆ ಇಂತಹ ಜೀವನ್ಮುಕ್ತನನ್ನ ಅವರು ಸ್ಥಿತಪ್ರಜ್ಞ ಎಂಬ ಶಬ್ದದಿಂದ ಕರೆದಿದ್ದಾರೆ. ಇದೆಲ್ಲವೂ ಕೂಡ ಪಾರಿಭಾಷಿಕ ಶಬ್ದಗಳು.
ಕೆಲವೊಂದು ಕಡೆ ಕೆಲವೊಂದು ವಿಶೇಷವಾದಂತಹ ಶಬ್ದ ಪ್ರಯೋಗಗಳಾಗ್ತವೆ. ಇಲ್ಲಿ ಕುಶಲ ಶಬ್ದವು ಆ ರೀತಿ ವಿಶೇಷವಾದಂತಹ ಬೇರೆ ಶಾಸ್ತ್ರಗಳಲ್ಲಿ ಪ್ರಯೋಗವಾಗದಂತಹ ಶಬ್ದ. ಸಾಧಾರಣವಾಗಿ ಧೀರಃ ಎಂಬ ಶಬ್ದವು ಇದೇ ಅರ್ಥವನ್ನ ಕೊಡುತ್ತದೆ. ನಾವು ಕಠೋಪನಿಷತ್ತಿನಲ್ಲಿ ಓದಿದ್ದೇವೆ, ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನಮೈಕ್ಷತ್ ಆವೃತ್ತ ಚಕ್ಷು ಅಮೃತತ್ವ ಇಚ್ಛನ್. ಅಲ್ಲಿ ಧೀರ ಶಬ್ದ ಪ್ರಯೋಗ ಮಾಡಿದ್ದಾರೆ. ಭಗವದ್ಗೀತೆಯಲ್ಲಿ ಸ್ಥಿತಪ್ರಜ್ಞ ಶಬ್ದ ಪ್ರಯೋಗ ಮಾಡಿದ್ದಾರೆ. ಯೋಗ ಸೂತ್ರದಲ್ಲಿ ಕುಶಲ ಶಬ್ದ ಪ್ರಯೋಗ ಮಾಡಿದ್ದಾರೆ. ಮೂರು ಕಡೆ ಇರುವಂತಹ ಹೇಳಿದಂತಹ ವಿಚಾರ ಜೀವನ್ಮುಕ್ತನ ವಿಚಾರ. ಜೀವನ್ಮುಕ್ತಃ, ಕುಶಲಃ, ಸ್ಥಿತಪ್ರಜ್ಞಃ, ಧೀರಃ, ಇವು ನಾಲ್ಕು ಒಂದೇ ಅರ್ಥವನ್ನೇ ಹೇಳುತ್ತೆ. प्रतिप्रसवः प्रतिप्रसवे अपि चित्तस्य मुक्तः कुशलः इत्येव भवति गुणातीतत्वात् इति. ಈ ಪ್ರತಿಪ್ರಸವ ಚಿತ್ತವು ಸಂಪೂರ್ಣವಾಗಿ ಲಯವನ್ನು ಹೊಂದಿದಾಗ ಇದನ್ನ ಅಮನೀಭಾವ ಸ್ಥಿತಿ ಎಂಬುದಾಗಿಯೂ ಹೇಳಿದ್ದಾರೆ. ಇಲ್ಲೇ ಹಿಂದೆ ಒಂದು ಶಬ್ದದ ಪ್ರಯೋಗ ಆಗಿತ್ತು. ಋತಂಭರಾ ತತ್ರ ಪ್ರಜ್ಞಾ. ಋತಂಭರಾ ತತ್ರ ಪ್ರಜ್ಞಾ ಎಂಬ ಶಬ್ದವು ಆ ಸ್ಥಿತಿಯನ್ನ ಹೇಳ್ತದೆ. ಇಲ್ಲಿ ಸ್ವಲ್ಪ ಭೇದ ಇದೆ. ಸ್ಥಿತಿಯನ್ನ ಹೇಳುವಂತಹ ಶಬ್ದಗಳು ಕೆಲವೊಂದಿವೆ, ಆ ಸ್ಥಿತಿಯನ್ನು ತಲುಪಿದಂತಹ ವ್ಯಕ್ತಿಗೆ ಹೇಳುವ ಶಬ್ದಗಳು ಕೆಲವಿವೆ. ಸೊ ಋತಂಭರಾ ಎಂಬುದು ನಿರ್ವಿಚಾರ ವೈಶಾರದ್ಯೆ ಅಧ್ಯಾತ್ಮ ಪ್ರಸಾದ. ಅಧ್ಯಾತ್ಮ ಪ್ರಸಾದವನ್ನ ಹೇಳುವಂತಹ ಸ್ಥಿತಿ ಋತಂಭರಾ ಸ್ಥಿತಿ. ಇನ್ನು ಈ ನಾಲ್ಕು ಶಬ್ದಗಳು ಕುಶಲಃ, ಧೀರಃ, ಸ್ಥಿತಪ್ರಜ್ಞಃ, ಹಾಗೆಯೇ ಜೀವನ್ಮುಕ್ತಃ. ಸೊ ಈ ನಾಲ್ಕು ಶಬ್ದಗಳು ಆ ಸ್ಥಿತಿಯನ್ನು ಹೊಂದಿದ ಯೋಗಿಗೆ ಹೇಳುವ ಶಬ್ದಗಳಾಗಿವೆ. ಪ್ರತಿಪ್ರಸವೇ ಅಪಿ ಚಿತ್ತಸ್ಯ ಮುಕ್ತಃ ಮುಕ್ತಃ ಕುಶಲಃ ಇತ್ಯೇವ ಭವತಿ. ಅವನಿಗೆ ಮುಕ್ತ ಎಂಬ ಶಬ್ದವನ್ನು ಹೇಳ್ತಾರೆ. ಅವನಿಗೆ ಜೀವನ್ಮುಕ್ತಃ, ಮುಕ್ತಃ, ಜೀವನ್ಮುಕ್ತಃ ಈ ಎಲ್ಲ ಶಬ್ದಗಳ ಪ್ರಯೋಗ ಮಾಡಿದ್ದಾರೆ. ಇಲ್ಲಿ ನಾವು ಕುಶಲ ಶಬ್ದವನ್ನ ಸ್ವಲ್ಪ ರೇಖಾಂಕನ ಮಾಡ್ಕೊಳ್ಬೇಕು, ಯಾಕಂದ್ರೆ ಇದು ವಿಶೇಷವಾಗಿ ಭಾಷ್ಯಕಾರರು ಬಳಸಿದಂತಹ ಶಬ್ದವಾಗಿದೆ. ನಾವು ಸೂತ್ರದಲ್ಲಿ ಈ ಶಬ್ದ ನೋಡ್ಲಿಕ್ಕಾಗುವುದಿಲ್ಲ, ಭಾಷ್ಯಕಾರರು ಈ ಶಬ್ದ ಬಳಸಿದ್ದಾರೆ. ಮುಂದಿನ ಸೂತ್ರ ಹೋಗೋಣ ಸರ್. ಯೋಗ ಅಂಗಾನುಷ್ಠಾತ್ ಅಶುದ್ಧಿಕ್ಷಯೇ ಜ್ಞಾನದೀಪ್ತಿಃ ಅವಿವೇಕ ಖ್ಯಾತೇಃ. ಯೋಗಾಂಗಾನ್ಯ ಅಷ್ಟಾವ ಅಭಿದಾಯಿಷ್ಯಮಾಣಾನಿ ತೇಷಾಂ ಅನುಷ್ಠಾನಾತ್ ಪಂಚಪರ್ವಣೋ ವಿಪರ್ಯಯಸ್ಯ ಅಶುದ್ಧಿರೂಪಸ್ಯ ಅಕ್ಷಯೋ ನಾಶಃ. ತತ್ಕ್ಷಯೇ ಸಮ್ಯಕ್ ಜ್ಞಾನಸ್ಯ ಅಭಿವ್ಯಕ್ತಿಃ ಯಥಾ ಯಥಾ ಚ ಸಾಧನಾನಿ ಅನುಷ್ಠೀಯಂತೆ ತಥಾ ತಥಾ ತನುತ್ವಂ ಅಶುದ್ಧಿಃ ಆಪದ್ಯತೆ. ಯಥಾ ಯಥಾ ಚ ಕ್ಷೀಯತೆ ತಥಾ ತಥಾ ಕ್ಷಯಕ್ರಮ ಅನುರೋಧಿನಿ ಜ್ಞಾನಸ್ಯಾಪಿ ದೀಪ್ತಿ ವಿವರ್ಧತೆ. ಸಾ ಖಲ್ವೇಷ ವಿವೃದ್ಧಿಃ ಪ್ರಕರ್ಷಂ ಅನುಭವತ್ಯ ಅವಿವೇಕ ಖ್ಯಾತೇಃ ಆ ಗುಣ ಪುರುಷ ಸ್ವರೂಪ ವಿಜ್ಞಾನಾತ್ ಇತ್ಯರ್ಥಃ. ಯೋಗಾಂಗಾನುಷ್ಠಾನಂ ಅಶುದ್ಧೇಃ ವಿಯೋಗ ಕಾರಣಂ ಯಥಾ ಪರುಷುಶ್ಚೇತಸ್ಯ ವಿವೇಕಖ್ಯಾತೇಸ್ತು
प्राप्तिकारणं यथा धर्मः सुखस्य न अन्यथा कारणम्. ಸರ್ ಓದ್ಬಿಡ್ತೀರಾ ಫುಲ್ಲು? कृति च एतानि कारणानि शास्त्रे भवन्ति. नव्येव इति आह. तद्यथा उत्पत्तिः स्थितिः अभिव्यक्ति विकार प्रत्ययाप्तयः वियोगान् इति अधृतयः कारणं नवधा स्मृतम्. तत्रोत्पत्तिकारणं मनो भवति विज्ञानस्य, स्थितिकारणं मनसः, पुरुषार्थता, शरीरस्येव आहार इति. अभिव्यक्तिकारणं यथा रूपस्य अलोकस्य तथा अरूपज्ञानं विकारकारणं मनसो विषयान्तरं यथाग्निः पाकस्य प्रत्ययकारणं धूमाग्नान् अग्निज्ञानस्य प्राप्तिकारणं योगाङ्गानुष्ठानं विवेकख्यातेः वियोगकारणान् एतदेव अशुद्धेः अन्यत्वकारणं यथा सुवर्णस्य सुवर्णकारः. एवं एकस्य प्रत्ययास्य अविद्या मूढत्वे, द्वेषो दुःखत्वे, रागः सुखत्वे, तत्त्वज्ञानं माध्यस्थे. धृतिकारणं शरीरम् इन्द्रियाणां तानि च तस्य महाभूतानि शरीराणां तानि च परस्परं सर्वेषां तैः यः गौण्यम् आनुष युगोन्यं मानुषदैवतानि च परस्परार्थत्वात् इति. एवं नवकारणानि तानि च यथा संभवं पदार्थान्तरेष्टपि योज्यानि योगांग अनुष्ठानां तु विद्यैव कारणत्वं लभत इति. ಇಲ್ಲಿ ಮುಂದಿನ ಸೂತ್ರಕ್ಕೆ ಬೇಕಾದಂತಹ ಪೀಠಿಕೆಯನ್ನ ಹೇಳಿದ್ದಾರೆ. ಹೇಯ ಮತ್ತು ಹೇಯ ಹೇತು, ಹಾನ ಹಾನೋಪಾಯ, ಇಷ್ಟು 4 ವಿಚಾರಗಳನ್ನು ಹೇಳಿಯಾದ ನಂತರ ಜೀವನ್ಮುಕ್ತ ಅಥವಾ ಕುಶಲನ ಮನಸ್ಥಿತಿ ಹೇಗಿರ್ತದೆ ಅಂತ ಹೇಳಿ ತಸ್ಯ ಸಪ್ತಧಾ ಪ್ರಾಂತ ಭೂಮಿ ಪ್ರಜ್ಞಾ ಎಂಬ ಸೂತ್ರದಲ್ಲಿ ಸವಿಸ್ತಾರವಾಗಿ ಹೇಳಿದ್ದಾರೆ. ಈಗ ಇಂತಹ ಜ್ಞಾನೋತ್ಪತ್ತಿಯ ಕಾರಣ ಯಾವುದು ಎಂದ್ರೆ ಯೋಗಾಂಗ ಅನುಷ್ಠಾನ. ಯೋಗಾಂಗ ಅನುಷ್ಠಾನದ ಮೂಲಕ ಅವನಿಗೆ ವಿವೇಕ ಖ್ಯಾತಿ ಉಂಟಾಗ್ತದೆ. ವಿವೇಕ ಖ್ಯಾತಿಯ ಫಲವಾಗಿ ಮೋಕ್ಷ ಅಥವಾ ಕೈವಲ್ಯ ಲಭಿಸ್ತದೆ. ಇದು ಕಾರ್ಯಕಾರಣ ಭಾವ. ಈಗ ಮುಂದೆ ಪ್ರಸ್ತಾಪಿಸಲ್ಪಡಬೇಕಾದಂತಹ ಇಡೀ ಪತಂಜಲಿ ಯೋಗ ಸೂತ್ರದ ಕೇಂದ್ರ ಬಿಂದು ಅಂತಾನೆ ಹೇಳಬೇಕು, ಅಥವಾ ಆತ್ಮಭೂತವಾದಂತಹ ವಿಷಯ, ಹೃದಯವಾದಂತಹ ವಿಷಯ ಅಷ್ಟಾಂಗ ಯೋಗ. ಆದ್ದರಿಂದ ಪತಂಜಲಿ ಯೋಗಕ್ಕೂ ಕೂಡ ಅಷ್ಟಾಂಗ ಯೋಗ ಎಂಬಂತಹ ಹೆಸರನ್ನೇ ಉಲ್ಲೇಖ ಮಾಡಿರ್ತಾರೆ. ಅಷ್ಟಾಂಗದ ವಿಚಾರವಾಗಿ ಇದಂ ಪ್ರಥಮವಾಗಿ ನಾವು ಯೋಗಶಾಸ್ತ್ರದಲ್ಲಿ ನೋಡಬಹುದು. ಇದೇ ವಿಚಾರ ನಾವು ಬೌದ್ಧ ದರ್ಶನದಲ್ಲೂ ವಿಸ್ತಾರವಾಗಿ ನೋಡಬಹುದಾಗಿದೆ. ಕೆಲವೊಬ್ಬರು ವಿಮರ್ಶಕರ ಪ್ರಕಾರ ಬುದ್ಧ ಸುಮಾರು ಕ್ರಿಸ್ತಪೂರ್ವ 6 ಅಂತ ಕಾಣುತ್ತೆ. ಹಾಗೆಯೇ ಪತಂಜಲಿಗಳು ಕ್ರಿಸ್ತಪೂರ್ವ 2 ಅಂತ ಕಾಣುತ್ತೆ.
ಸೊ ಬುದ್ಧನ ಹೆಚ್ಚಿನ ವಿಚಾರಗಳು, ಬುದ್ಧನು ಕೂಡ ಸನಾತನ ಪರಂಪರೆಯಿಂದ ಅನೇಕ ವಿಚಾರಗಳನ್ನೇ ತನ್ನ ದರ್ಶನದಲ್ಲಿ ಅಥವಾ ತನ್ನ ಶೈಲಿಯಲ್ಲಿ ಹೇಳಿದ್ದಾನೆ. ಅದೇ ವಿಚಾರಗಳು ಇಲ್ಲಿ ಪ್ರತಿಫಲನವಾಗಿದೆ ಎಂಬುದು ಅನೇಕರ ಅಭಿಮತ. ಆದ್ದರಿಂದ ಬೌದ್ಧ ದರ್ಶನಕ್ಕೂ ಮತ್ತು ಪತಂಜಲಿ ಹೇಳಿರುವಂತಹ ಅಷ್ಟಾಂಗಕ್ಕೂ ಅತ್ಯಂತ ನಿಕಟ ಸಂಬಂಧ ಇದೆ. ಅದೇ ಶಬ್ದಗಳ ಪ್ರಯೋಗವೂ ಇದೆ. ಅಹಿಂಸಾ ಅಲ್ಲಿ ಮೊದಲನೆಯದಾಗಿ ಹೇಳ್ತಾರೆ ಬೌದ್ಧ ದರ್ಶನದಲ್ಲಿ. ಅದೇ ಅಹಿಂಸೆಯನ್ನ ಇಲ್ಲಿ ಪ್ರಥಮವಾಗಿಯೂ ಕೂಡ ಅಷ್ಟಾಂಗ ಯೋಗದಲ್ಲಿ ಮೊದಲನೆಯ ಅಂಗ, ಯಮದ ಮೊದಲನೆಯ ಸಾಧನ ವಿಷಯವಾಗಿ ಅಹಿಂಸೆಯನ್ನೇ ಹೇಳಿರ್ತಾರೆ. ಸೊ ಬೌದ್ಧ ದರ್ಶನ ಮತ್ತು ಪತಂಜಲಿ ಯೋಗ ದರ್ಶನ ಎರಡೂ ಕೂಡ ಒಂದು ಅರ್ಥದಲ್ಲಿ ಸಮಾನ ವಿಚಾರಗಳನ್ನೇ ಪ್ರತಿಪಾದನೆ ಮಾಡುತ್ತವೆ. ಹೇಳುವಂತಹ ಶೈಲಿ ಮಾತ್ರ ಬೇರೆ ಎಂಬುದು ಪ್ರಾಜ್ಞರ ಅಭಿಮತ. ಇನ್ನು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಯೋಗಾಂಗಾನುಷ್ಠಾನಾತ್ ಅಶುದ್ಧಿ ಕ್ಷಯೇ ಜ್ಞಾನದಿ ಆವಿವೇಕ ಖ್ಯಾತೆ. ಯೋಗಾಂಗ ಅನುಷ್ಠಾನದಿಂದ ಅಶುದ್ಧಿ ಕ್ಷಯ, ಅಶುದ್ಧಿ ಎಂಬ ಶಬ್ದದಿಂದ ಈಗಾಗಲೇ ನಮಗೆ ಗೊತ್ತಿರುವ ಹಾಗೆ ಪಂಚಕ್ಲೇಶಗಳು, ಅವಿದ್ಯಾ ಸ್ಮೃತ ರಾಗ ದ್ವೇಷ ಅಭಿನಿವೇಶ ಎಂಬಂತಹ ಪಂಚಕ್ಲೇಶಗಳು ನಾಶವಾಗ್ತದೆ. ಈ ಕ್ಲೇಶ ನಾಶವಾದಾಗ ಅಶುದ್ಧಿ ಕ್ಷಯೇ ಜ್ಞಾನದೀಪ್ತಿ ಆವಿವೇಕ ಖ್ಯಾತೆ. ಇಲ್ಲಿ ವಿವೇಕ ಖ್ಯಾತಿಯನ್ನು ಉಂಟು ಮಾಡುತ್ತದೆ. ಅಂದ್ರೆ ಬಂಧಕಗಳನ್ನ, ಬಾಧಕವಾದಂತಹ ವಿಷಯಗಳನ್ನ ಅಪಸಾರಣೆ ಮಾಡುವುದರ ಮೂಲಕ, ಸರಿಸುವುದರ ಮೂಲಕ ನಮ್ಮಲ್ಲೇ ಇರುವಂತಹ ಜ್ಞಾನ ವಿಕಾಸ ಆಗಲಿಕ್ಕೆ ಈ ಅಷ್ಟಾಂಗಗಳು ಸಹಾಯಕಾರಿ ಅಂತ ಹೇಳಿ ಮುಂದಿನ ಸೂತ್ರದ ಪೂರ್ವ ಪೀಠಿಕೆಯಾಗಿ ವಿಸ್ತೃತವಾದಂತಹ ಭಾಷ್ಯವನ್ನ ಇಲ್ಲಿ ಭಾಷ್ಯಕಾರರು ವ್ಯಾಸರು ಬರೆದಿದ್ದಾರೆ. ಅಷ್ಟಾಂಗಾನಿ ಅಷ್ಟೌ ಅಭಿದಾಯಿಷ್ಯಮಾಣಾನಿ. ಇಲ್ಲಿ ಮುಂದಿನ ಸೂತ್ರವನ್ನು ಪರಾಮರ್ಶೆ ಮಾಡಿಕೊಳ್ತಾ ಯಮನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣಾ ಧ್ಯಾನ ಸಮಾಧಯ ಅಷ್ಟೌ ಅಂಗಾನಿ. 8 ವಿಚಾರಗಳನ್ನು ಹೇಳಿದ್ದಾರೆ. ಯಮಾದಿ ಸಾಧನ ಸಮಾಧಿ ಪರ್ಯಂತ 8 ಅಂಶಗಳು, ಅಂಗಗಳು. ಪುನಃ ಯಾಕೆ ಅಷ್ಟೌ ಎಂಬ ಶಬ್ದದ ಪ್ರಯೋಗ ಅಂತ ಕೇಳಿದ್ರೆ, ಅಷ್ಟೌ ಏವ ನಾಧಿಕಂ ನ ನ್ಯೂನಂ. 9 8ಕ್ಕಿಂತ ಹೆಚ್ಚು ಅಲ್ಲ, 8ಕ್ಕಿಂತ ಕಡಿಮೆಯೂ ಅಲ್ಲ, ಸರಿಯಾಗಿ 8 ಅಂಗಗಳು ಎಂಬುದಾಗಿ ತೋರಿಸ್ಲಿಕ್ಕೋಸ್ಕರ ಅಷ್ಟ ಶಬ್ದದ ಪ್ರಯೋಗ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಭಾಷ್ಯಕಾರರು ಹೇಳ್ತಾ ಇದ್ದಾರೆ. ಇದೇ ತರನೇ ನಮ್ಗೆ ಅಲ್ಲಿ ತರ್ಕ ಸಂಗ್ರಹದಲ್ಲೂ ದ್ರವ್ಯ ಗುಣ ಕರ್ಮ ಸಾಮಾನ್ಯ ವಿಶೇಷ ಸಮವಾಯ ಭಾವ ಸಪ್ತ ಪದಾರ್ಥವನ್ನ ಅವರು ಹೇಳ್ತಾರೆ. ಸಪ್ತ ಇತಿ ಶಬ್ದಸ್ಯ ಕಿಂ ಔಚಿತ್ಯಂ ಸಪ್ತ ಪದಾರ್ಥಾಃ ಉಕ್ತಾಃ ಖಲು ಪುನಃ ಸಪ್ತಪದಸ್ಯ ವೈಶಿಷ್ಟ್ಯಂ ಕಿಂ ಅಂತ ಅಲ್ಲಿ ಪ್ರಶ್ನೆ ಬಂದಾಗ ಅಲ್ಲೂ ಕೂಡ ಇದೇ ಅಂಶವನ್ನೇ ಹೇಳ್ತಾರೆ. ಸಪ್ತ ಇತಿ ಶಬ್ದಸ್ಯ ಕಥನೇನ ನ ನ್ಯೂನಂ ನ ಅತಿರಿಕ್ತಂ ವಿವಕ್ಷಿತಂ. 7ಕ್ಕಿಂತ ಕಡಿಮೆಯೂ ಇಲ್ಲ, 7ಕ್ಕಿಂತ ಹೆಚ್ಚೂ ಇಲ್ಲ. ಅದನ್ನ ತಿಳಿಸ್ಲಿಕ್ಕೋಸ್ಕರ ಸಪ್ತ ಶಬ್ದವನ್ನು ಪ್ರಯೋಗ ಮಾಡಿದ್ದೇವೆ ಅಂತ ಹೇಳಿ ಅಲ್ಲೂ ತರ್ಕ ಸಂಗ್ರಹದಲ್ಲೂ ಕೂಡ ನಾವು ಇದೇ ನ್ಯಾಯವನ್ನ ಅನುಸರಿಸಿರುವುದು ಕಂಡುಬರ್ತದೆ. ತೇಷಾಂ ಅನುಷ್ಠಾನಾತ್ ಪಂಚಪರ್ವಣಃ ವಿಪರ್ಯಯಸ್ಯ ಅಶುದ್ಧಿರೂಪಸ್ಯ ಕ್ಷಯಃ ನಾಶಃ. ತೇಷಾಂ ಅನುಷ್ಠಾನಾತ್, ಈ 8 ಅಂಗಗಳನ್ನ ಏನು ಹೇಳಲಿಕ್ಕೆ ಹೊರಟಿದ್ದಾರೋ ಅದರ ಶ್ರದ್ಧೆಯ ಅನುಷ್ಠಾನದಿಂದಲೇ ಪಂಚಪರ್ವಣಃ ವಿಪರ್ಯಯಸ್ಯ ಅಶುದ್ಧಿರೂಪಸ್ಯ ಕ್ಷಯಃ ನಾಶಃ. ಈ ಪಂಚ ಅವಿದ್ಯಾಸ್ಮಿತ ರಾಗದ್ವೇಷ ಅಭಿನಿವೇಶ ಎಂಬಂತಹ ಪಂಚ ಕ್ಲೇಶಗಳೇನಿದೆ ಇವುಗಳು ನಾಶ ಆಗ್ತವೆ. ಕ್ಲೇಶ ನಾಶಕ್ಕೆ ಮೂಲ ಕಾರಣ ಯೋಗಾಂಗ ಅನುಷ್ಠಾನ.
ತತ್ಕ್ಷಯೇ ಸಮ್ಯಕ್ ಜ್ಞಾನಸ್ಯ ಅಭಿವ್ಯಕ್ತಿ. ಯೋಗಾಂಗಾನುಷ್ಠಾನದಿಂದ ಅಜ್ಞಾನ ನಿವೃತ್ತಿ ಆಯಿತು. ಅಜ್ಞಾನ ನಿವೃತ್ತಿ ಆದಾಗ ಜ್ಞಾನವು ಸ್ವಯಂ ಪ್ರಕಾಶವಾಗ್ತದೆ. ಯಥಾ ಯಥಾ ಚ ಸಾಧನಾನಿ ಅನುಷ್ಠೀಯಂತೆ ತಥಾ ತಥಾ ತನುತ್ವಂ ಅಶುದ್ಧಿ ಆಪದ್ಯತೆ. ಈ ಅಶುದ್ಧಿ, ಪಂಚಕ್ಲೇಶಗಳು ಅಶುದ್ಧಿ ಅಂತ ಹೇಳ್ತವೆ. ಇದನ್ನೇ ತೇ ಅಂತರಾಯಾಹ, ಯೋಗ ಮಲಗಳು, ಯೋಗ ಅಂತರಾಯಗಳು ಎಂಬುದಾಗಿ ಅಲ್ಲಿ 9 + 5 14 ಅಂತರಾಯಗಳನ್ನು ಉಲ್ಲೇಖ ಮಾಡಿದ್ದಾರೆ. ಯಾವುದು? ವ್ಯಾಧಿಸ್ತ್ಯಾನ ಸಂಶಯ ಪ್ರಮಾದಾಲಸ್ಯ ವಿರತಿ ಭ್ರಾಂತಿ ದರ್ಶನ ಲಬ್ಧ ಭೂಮಿಕತ್ವ ಅನವಸ್ಥಿತತ್ವ ನಿಚಿತ್ತ ವಿಕ್ಷೇಪಾ ತೇ ಅಂತರಾಯಾಹ. ದುಃಖ ದೌರ್ಮನಸ್ಯಾಂಗಮೇಜೆ ಶ್ವಾಸ ಪ್ರಶ್ವಾಸ ವಿಕ್ಷೇಪ ಸಭುವ. ಒಟ್ಟು 9, 5, 14 ಅಂತರಾಯಗಳು ಅಂತ ಏನು ಉಲ್ಲೇಖ ಮಾಡಿದ್ದಾರೆ. ಅದರ ಆ 14 ಅಂತರಾಯದ ಮೂಲ ಏನು ಅಂದ್ರೆ ಈ 5 ಕ್ಲೇಶಗಳು. ಯಥಾ ಯಥಾ ಚ ಸಾಧನಾನಿ ಅನುಷ್ಠೀಯಂತೆ ತಥಾ ತಥಾ ತನುತ್ವಂ ಅಶುದ್ಧಿ ಆಪದ್ಯತೆ. ಈ ಸಾಧನಾ ಅನುಷ್ಠಾನ, ಈ ಯೋಗಶಾಸ್ತ್ರವನ್ನ ನಾವು ಹಿಂದೆ ಮೊದಲನೇ ಸೂತ್ರದ ಅಧ್ಯಯನದ ಸಂದರ್ಭದಲ್ಲಿ 2 ರೀತಿಯ ಶಾಸ್ತ್ರಗಳು ಅಂತ ಹೇಳಿ ಚರ್ಚೆ ಮಾಡಿದ್ವಿ. ಒಂದು ಜಿಜ್ಞಾಸಾ ಶಾಸ್ತ್ರ, ಇನ್ನೊಂದು ಅನುಷ್ಠಾನ ಶಾಸ್ತ್ರ. ಕೆಲವೊಂದು ಬೌದ್ಧಿಕವಾಗಿ ಜಿಜ್ಞಾಸೆ ಮಾಡ್ತಾರೆ. ಉದಾಹರಣೆಗೆ ಅಥಾತೋ ಬ್ರಹ್ಮ ಜಿಜ್ಞಾಸ, ಬ್ರಹ್ಮನ ಕುರಿತು ಜಿಜ್ಞಾಸೆ ಮಾಡೋಣ ಅಂತ ಹೇಳಿ ಅಲ್ಲಿ ಬ್ರಹ್ಮಸೂತ್ರದಲ್ಲಿ ಮೊದಲು ಆರಂಭ ಆಗ್ತದೆ. ಇದು ಜಿಜ್ಞಾಸೆ ಮಾಡಿ ವಿಷಯ ತಿಳ್ಕೊಂಡ ಮಾತ್ರಕ್ಕೆ ಪ್ರಯೋಜನ ಆಗುವುದಿಲ್ಲ. ಇದರ ಪ್ರಯೋಜನ ಅನುಷ್ಠಾನದಿಂದ ಮಾತ್ರವೇ ಅಂತ ಹೇಳ್ತಿದ್ದಾರೆ. ಆದ್ದರಿಂದಲೇ ಅಥ ಯೋಗ ಅನುಶಾಸನಂ. ಯೋಗದ ಬಗ್ಗೆ ಜಿಜ್ಞಾಸೆ ತಪ್ಪು ಅಂತಲ್ಲ. ಯೋಗವು ಜಿಜ್ಞಾಸೆಗೆ ಮಾತ್ರ ಸೀಮಿತವಾದರೆ ಅದರಿಂದ ಫಲ ಇಲ್ಲ. ಅದು ಅನುಷ್ಠಾನದಲ್ಲಿ ಅಭಿವ್ಯಕ್ತಗೊಂಡರೆ ಮಾತ್ರ ಫಲ. ಅದನ್ನೇ ಇಲ್ಲಿ ತುಂಬಾ ಸ್ಪಷ್ಟ ವಚನಗಳಲ್ಲಿ ಹೇಳ್ತಾ ಇದ್ದಾರೆ. ಯಥಾ ಯಥಾ ಸಾಧನಾನಿ ಅನುಷ್ಠೀಯಂತೆ. ಈ ಯೋಗಾಂಗಗಳ ಅನುಷ್ಠಾನ ಮಾಡ್ತಾ ಮಾಡ್ತಾ ಮನಸ್ಸು ಅತ್ಯಂತ ಶುದ್ಧವಾಗ್ತಾ ಹೋಗ್ತದೆ ಮತ್ತು ಈ ಕ್ಲೇಶಗಳು ತನುತ್ವ ಮಾಪದ್ಯತೆ, ತುಂಬಾ ಸ್ಲಿಮ್ ಆಗ್ತದೆ, ತನ್ನ ಶಕ್ತಿಯನ್ನ ಕಳ್ಕೊಳ್ತಾ ಬರ್ತದೆ, ನಿಶಕ್ತವಾಗ್ತದೆ. ಈ ಪಂಚಕ್ಲೇಶಗಳು ನಿಶಕ್ತವಾಗ್ತಾ ದುರ್ಬಲವಾಗ್ತಾ ಆಗ್ತಾ ಮನುಷ್ಯನ ಅಥವಾ ಸಾಧಕನ ಮನಸ್ಸು ಮತ್ತಷ್ಟು ಪರಿಪಕ್ವ ಅವಸ್ಥೆಯನ್ನ ಹೊಂದುತ್ತೆ. ತಥಾ ತಥಾ ತನುತ್ವಮಂ ಅಶುದ್ಧಿ ಆಪದ್ಯತೆ. ಯಥಾ ಯಥಾ ಚ ಕ್ಷೀಯತೆ ತಥಾ ತಥಾ ಕ್ಷಯಕ್ರಮ ಅನುರೋಧಿನಿ ಜ್ಞಾನಸ್ಯ ಅಪಿ ದೀಪ್ತಿ ವಿವರ್ಧತೆ. ಜ್ಞಾನ ದೀಪ್ತಿ ವಿವರ್ಧತೆ. ತುಂಬಾ ಸುಂದರ ಶಬ್ದ ಪ್ರಯೋಗ ಮಾಡಿದ್ದಾರೆ. ಜ್ಞಾನಂ ನ ಪ್ರಾಪ್ಯತೆ. ಇದು ಪಡೆದುಕೊಳ್ಳುವಂತಹ ಜ್ಞಾನ ಅಲ್ಲ. ಬರೀ ಅಜ್ಞಾನ ನಿವೃತ್ತಿ ಮಾಡಿದರೆ ಒಳಗೆ ನಮ್ಮೊಳಗೆ ಇರುವಂತಹ ಜ್ಞಾನವು ಪ್ರಕಾಶವಾಗ್ತದೆ ಅಷ್ಟೇ. ಆಲ್ ವಿ ನೀಡ್ ಟು ಡೂ is to eliminate the negative thoughts or negative forces. ಈ ನೆಗೆಟಿವ್ ಫೋರ್ಸಸ್ ಎಲಿಮಿನೇಷನ್ ಮೂಲಕ ಒಳಗಿರುವಂತಹ ಪಾಸಿಟಿವ್ ಎನರ್ಜಿ ಅದು ಶೈನ್ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಆ ವಿವೇಕ ಖ್ಯಾತೆ ಸಖಲು ಏಷಾ ಸಾ ಖಲು ಏಷಾ ವಿವೃದ್ಧಿ ಪ್ರಕರ್ಷಂ ಅನುಭವತಿ ಆ ವಿವೇಕ ಖ್ಯಾತೆ. ಈ ತನುತ್ವ ಆಗ್ತಾ ಆಗ್ತಾ ಒಂದು ಹಂತದಲ್ಲಿ ಅದು ಶೂನ್ಯತೆಯನ್ನ ಪಡೆಯುವ ಸಂದರ್ಭದಲ್ಲಿ ವಿವೇಕ ಖ್ಯಾತಿಯು ವಿಕಸಿತವಾಗುತ್ತೆ. ಆ ಗುಣ ಪುರುಷ ಸ್ವರೂಪ ವಿಜ್ಞಾನಾತ್ ಇತ್ಯರ್ಥ. ಪುರುಷ ಬೇರೆ ಪ್ರಕೃತಿ ಬೇರೆ ಎಂಬಂತಹ ವಿವೇಕ ಜ್ಞಾನವು ಉಂಟಾಗುವವರೆಗೆ ಇವನಿಗೆ ಸಾಧನೆಯ ಅನುಷ್ಠಾನ ಅತ್ಯಗತ್ಯ. ಎಲ್ಲಿಯವರೆಗೆ ತಾನು ಅನುಷ್ಠಾನ ಮಾಡಬೇಕು ಅಂತ ಕೇಳಿದ್ರೆ ಈ ಯೋಗಾಂಗಗಳ ಅನುಷ್ಠಾನವು ಚಿತ್ತಶುದ್ಧಿ ಆಗುವವರೆಗೆ ಮಾಡಬೇಕು.
ಮಲಗಳು ತನುತ್ವವನ್ನ ಪಡ್ಕೊಂಡು ಚಿತ್ತಶುದ್ಧಿಯ ಪರಿಣಾಮದಿಂದ ವಿವೇಕ ಖ್ಯಾತಿಯಾಗುತ್ತೆ. ವಿವೇಕ ಪ್ರತ್ಯಯವು ಉದಿಸಿದಾಗ ಆಗ ಅವನಿಗೆ ಯೋಗಾಂಗದ ಅವಶ್ಯಕತೆ ಇರುವುದು. ಯೋಗಾಂಗ ಅನುಷ್ಠಾನಂ ಅಶುದ್ಧೇಹೇ ವಿಯೋಗ ಕಾರಣಂ. ಇಲ್ಲಿ ತುಂಬಾ ಸುಂದರವಾಗಿ ಬರುತ್ತೆ. ಯೋಗಾಂಗ ಅನುಷ್ಠಾನಂ, ಈ ಪಂಕ್ತಿಯನ್ನ ರೇಖಾಂಕನ ಮಾಡ್ಕೊಳ್ಳಿ ಸರ್. ಯೋಗಾಂಗ ಅನುಷ್ಠಾನಂ ಅಶುದ್ಧೇಹೇ ವಿಯೋಗ ಕಾರಣಂ. ಯೋಗಾಂಗ ಅನುಷ್ಠಾನದಿಂದ ಏನೋ ಪ್ರಾಪ್ತಿ ಆಗತ್ತೆ ಅಂತಿಲ್ಲ, ಅಶುದ್ಧಿ ನಿವೃತ್ತಿ ಆಗ್ತದಷ್ಟೇ. ಅಶುದ್ಧಿ ನಿವೃತ್ತಿ ಆದಾಗ ಸ್ವಯಂ ಪ್ರಾಪ್ತಿ ಆಗ್ತದೆ ಜ್ಞಾನ. ಯಥಾ ಪರಶುಚ್ಛೇದಸ್ಯ ವಿವೇಕ ಖ್ಯಾತೇಹೇ ತು ಪ್ರಾಪ್ತಿ ಕಾರಣಂ ಯಥಾ ಧರ್ಮಃ ಸುಖಸ್ಯ ನ ಅನ್ಯಥಾ ಕಾರಣಂ. ಇಲ್ಲಿ ಒಂದು ಪ್ರಮುಖವಾದಂತಹ ವಿಚಾರವನ್ನು ಹೇಳ್ಬಿಟ್ರು ಸಣ್ಣ ವಾಕ್ಯದಲ್ಲಿ. ಯೋಗಾಂಗ ಅನುಷ್ಠಾನಂ ಅಶುದ್ಧೇಹೇ ವಿಯೋಗ ಕಾರಣಂ. ಯೋಗಾಂಗ ಅನುಷ್ಠಾನದಿಂದ ಪಂಚ ಕ್ಲೇಶಗಳು ನಿವೃತ್ತಿ ಆಗ್ಲಿಕ್ಕೆ ಸಹಾಯಕಾರಿ. ಯಥಾ ಪರಶು ಛೇದಸ್ಯ, ಹೇಗೆ ಇಲ್ಲಿ ಮುಂದೆ ಯಾವುದು ಯಾವ ರೀತಿಯ ಕಾರಣಗಳು, 9 ವಿಧವಾದಂತಹ ಕಾರಣಗಳನ್ನು ಹೇಳ್ತಾರೆ. ಪ್ರಾಯಶಃ ಆ 9 ವಿಧ ಕಾರಣಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ, ನಾಳೆ ಆ ಚರ್ಚೆ ತಗೋಣ. ವಿವೇಕ ಖ್ಯಾತೆಯಸ್ತು ಪ್ರಾಪ್ತಿ ಕಾರಣಂ ಯಥಾ ಧರ್ಮಃ ಸುಖಸ್ಯ. ಧರ್ಮವು ಹೇಗೆ ಸುಖಕ್ಕೆ ಮೂಲ ಕಾರಣವೋ ಅದೇ ಥರನೇ ವಿವೇಕ ಖ್ಯಾತಿಯು ಜ್ಞಾನ ಪ್ರಾಪ್ತಿಗೆ ಮೂಲ ಕಾರಣ, ನ ಅನ್ಯಥಾ ಕಾರಣಂ. ಮುಂದೆ ಇವರು 9 ವಿಧವಾದಂತಹ ಕಾರಣದ ಬಗ್ಗೆ ಸುಂದರವಾದ ವಿಶ್ಲೇಷಣೆಯನ್ನು ಕೊಟ್ಟಿರ್ತಾರೆ. ಅದಕ್ಕೆ ಸ್ವಲ್ಪ ಸಮಯ ಬೇಕು, ನಾಳೆ ಅದನ್ನು ತಗೋಣ ಸರ್. ಓಕೆ ಓಕೆ ಸರ್, ಥ್ಯಾಂಕ್ ಯು. ನೀವು ಅಲ್ಲೂ ಭಾಗವಹಿಸ್ತಾ ಇರೋದು ಆ ವಿದ್ಯಾರ್ಥಿಗಳಿಗೆ ಹೆಚ್ಚು ಚೈತನ್ಯ ಮತ್ತು ಸ್ಫೂರ್ತಿ ಸಿಗ್ತಾ ಇದೆ. ಧನ್ಯವಾದ. ಇನ್ನೂ 1 ಅವರ್ ಮುಂಚೆ ಕೂತಿರ್ತೀನಿ ಅಷ್ಟೇ. ಹಾ, ಅವ್ರಿಗೊಂದ್ ಸ್ವಲ್ಪ ಇನ್ಸ್ಪೈರಿಂಗ್ ಆಗಿದೆ. ಅದ್ರಲ್ಲಿ ಅಲ್ಲೂ ಫಸ್ಟ್ ಒಂದೇ ಫುಲ್ ಇತ್ತು ಸ್ಕೋರ್. ಮಾಮೂಲಿ ನೋಡಿದ್ರೆ ಎಲ್ಲ ಕಮ್ಮಿ ಆಗಿದೆ ಅಲ್ಲೂ. ಅಂದ್ರೆ ಅಲ್ಲಿ ಕೆಲವೊಬ್ರದ್ದು ನೆಟ್ವರ್ಕ್ ಸಮಸ್ಯೆ ಇದೆ ಅಂತ ಹೇಳ್ತಿದ್ದಾರೆ. ಇದೇನ್ ಕಾಣಿಸುತ್ತೆ. ಹೌದು, ಪರವಾಗಿಲ್ಲ, ಎಲ್ಲರೂ ಚೆನ್ನಾಗಿ ಮಾಡ್ತಾರೆ. ಇಂಟ್ರೆಸ್ಟ್ ಇದೆ ಎಲ್ಲರಿಗೂ. ಎಸ್ ಸರ್. ಮಂಗಲದೊಂದಿಗೆ ಮುಗಿಸೋಣ. ಓಕೆ ಓಕೆ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಮಣೀನಾಂ ಪತಂಜಲಿಂ ಪ್ರಾಂಜಲಿರಾತೋಸ್ಮಿ. ಧನ್ಯವಾದ. ಎಸ್ ಸರ್.